ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಇವತ್ತು ನಾವು ಗಿಲ್ಲಿ ನಟನ ಮೊದಲ ಪಾಠಶಾಲೆ ಅವರ ಮನೆಯ ಮುಂದೆ ಇದ್ದೀವಿ. ನೀವು ಗಮನಿಸ್ತಾ ಇರಬಹುದು ಆ ಮನೆ ಯಾವ ರೀತಿ ಇದೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾವು ಮನೆಗೆ ಮೊದಲಿಗೆ ನೀವೇನಾದ್ರು ಎಂಟ್ರಿ ಆಗಿದ ತಕ್ಷಣ ಈ ಒಂದು ಬೈಕನ್ನು ನೋಡಬಹುದು. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ. ಇದು ಬೈಕ್ ಪ್ರಮೋಷನ್ ಅಲ್ಲ, ಬಟ್ ಗಿಲ್ಲಿ ನಟ ಯೂಸ್ ಮಾಡಿದಂತಹ ಬೈಕ್ ಇದು, ಪಲ್ಸರ್ ಬೈಕು. ಅದು ಕೂಡ ಅವ್ರು ಬಹಳ ಕಷ್ಟಪಟ್ಟು ಬೆಂಗಳೂರಿಗೆ ಹೋಗಿ ತಮ್ಮ ಜೀವನವನ್ನು ಕಟ್ಕೊಂಡು ಈ ಒಂದು ಬೈಕನ್ನು ಪರ್ಚೇಸ್ ಮಾಡಿದ್ರಂತೆ. ಸುಮಾರು ಒಂದು 2-3 ವರ್ಷ ಆಗಿರಬಹುದು ಈ ಒಂದು ಬೈಕನ್ನು ಪರ್ಚೇಸ್ ಮಾಡಿ. ಬಹಳ ಖುಷಿಯಿಂದ ಈ ಒಂದು ಬೈಕನ್ನು ಖರೀದಿ ಮಾಡೋದು ಅಂತ ಅವ್ರ ತಾಯಿ ಕೂಡ ಹೇಳ್ತಾ ಇದ್ರು. ಯಾಕೆಂತಂದರೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಅವ್ರ ತಂದೆ ತಾಯಿ ನಮಗೆ ಕ್ಯಾಮ್ರಾ ಮುಂದೆ ಬಂದು ಮಾತನಾಡಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ನೀವು ಗಮನಿಸ್ತಾ ಇರಬಹುದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪಲ್ಸರ್ ಬೈಕ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನಲ್ಲಿ ಅವರ ಜೀವನವನ್ನು ಕಟ್ಕೊಂಡು ಬೆಂಗಳೂರಿನಲ್ಲಿ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಆ ಒಂದು ದುಡ್ಡಿನಲ್ಲಿ ಈ ಒಂದು ಬೈಕನ್ನು ಪರ್ಚೇಸ್ ಮಾಡಿದ್ದಾರೆ. ಇನ್ನು ಒಳಗಡೆ ಹೋಗೋಣ. ಒಳಗಡೆ ಇನ್ನು ಏನೆಲ್ಲ ಇದೆ, ಅವ್ರ ಮನೆ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಇನ್ನು ಎಲ್ರಿಗೂ ಕೂಡ ಬಹಳ ಕುತೂಹಲ ಇತ್ತು. ಯಾವ ಕಾರಣಕ್ಕೆ ಅಂತಂದರೆ ಗಿಲ್ಲಿ ನಟನ ಮನೆ ಹೆಂಗಿದೆ ಅಂತ. ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ರು ಅಂತ, ಗಿಲ್ಲಿ ನಟ ದೊಡ್ಡ ಶ್ರೀಮಂತ, ಅವ್ರ ಮನೆ ಬಹಳ ದೊಡ್ಡದಾಗಿದೆ, ಅಷ್ಟು ಕಾರಿದೆ, ಇಷ್ಟು ಬೈಕ್ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ನಿಜಕ್ಕೂ ಗಿಲ್ಲಿ ನಟನ ಮನೆ ಇರೋದು ಈ ರೀತಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಗಿಲ್ಲಿ ನಟನ ಮನೆ ಅಂತ. ಜೊತೆಗೆ ನಾನು ಅವ್ರ ತಂದೆ ತಾಯಿ ಬಗ್ಗೆ ಮಾತನಾಡಲೇಬೇಕು. ಬಹಳ ಮುಗ್ಧ ಜನ. ನಾವು ಏನು ಬಿಗ್ ಬಾಸಲ್ಲಿ ಗಿಲ್ಲಿ ನಟನನ್ನು ನೋಡ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ತಾಯಿ ಮೇಲೆ ಒಂದು ಅಪಾರವಾದ ಗೌರವ ಬರುತ್ತೆ. ಅವ್ರನ್ನ ನೋಡಿದ್ರೆ ಯಾರಿಗೇ ಆಗಿರ್ಬೋದು ಒಂದು ರೀತಿಯ ಅವ್ರ ತಂದೆ ತಾಯಿ ಮೇಲೆ ಪ್ರೀತಿ ಕೂಡ ಬರುತ್ತೆ. ಅಷ್ಟು ಮುಗ್ಧ ಜನ, ಅಷ್ಟು ಸ್ವೀಟಾಗಿ ಮಾತಾಡ್ತಾರೆ. ಓಕೆ, ಈಗ ಅವ್ರ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದ್ರೆ ಸುಮಾರು ಹೊತ್ತು ಹೇಳಬೇಕಾಗತ್ತೆ. ಈಗ ಗಿಲ್ಲಿ ನಟನ ಮನೆ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಹಾರಗಳು ಕಾಣಿಸ್ತಾ ಇದೆ ಅಂತ. ತುಂಬ ಹಾರಗಳಿದ್ದಾವೆ. ಈ ಎಲ್ಲ ಹಾರಗಳು ಕೂಡ ಗಿಲ್ಲಿ ನಟನಿಗೆ ಸನ್ಮಾನ ಮಾಡಿದಂತಹ ಹಾರಗಳು. ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಒಂದು ನೆನಪಿನ ಕಾಣಿಕೆಯಾಗಿ ಕೆಲವೊಂದಿಷ್ಟು ಅಲ್ಲಿ ಗಮನಿಸ್ತಾ ಇರಬಹುದು ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಫೋಟೋದಲ್ಲಿ ಇರುವಂಥದ್ದು ಗಿಲ್ಲಿ ನಟನ ಅಣ್ಣ ಮತ್ತು ಅತ್ತಿಗೆ. ನೀವು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಇದ್ದಾರೆ ಅಂತ. ಸೇಮ್ ಟು ಸೇಮ್ ಗಿಲ್ಲಿ ನಟ ಮತ್ತು ಅವ್ರ ಅಣ್ಣನ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಒಂದೇ ರೀತಿ ಅನಿಸುತ್ತೆ. ಯಾಕೆಂತಂದರೆ ನಾನು ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಅವ್ರ ಅಮ್ಮನ ಕೇಳಿದ್ದೆ ಮಾತು, ಇದು ಗಿಲ್ಲಿ ನಟನೇನಾ ಅಂತ ಕೇಳಿದ್ದೆ. ಆಗ ಅವರು ಇಲ್ಲ ಅವ್ರ ಅಣ್ಣ ಅಂತ ಹೇಳಿದರು. ಜೊತೆಗೆ ಇಲ್ಲಿ ನೀವು ಪಕ್ಕದಲ್ಲಿರೋ ಫೋಟೋ ಕೂಡ ಗಮನಿಸ್ತಾ ಇರಬಹುದು. ಗಿಲ್ಲಿ ನಟನ ಅಕ್ಕ, ಅಂದರೆ ಮೊದಲನೇವರು ಅಕ್ಕ, ಸೆಕೆಂಡು ಗಿಲ್ಲಿ ನಟನ ಅಣ್ಣ, ಅದಾದಮೇಲೆ ಮೂರನೇವರು ಗಿಲ್ಲಿ ನಟ. ಜೊತೆಗೆ ಇಲ್ಲಿ ನೀವು ಬಹಳ ಪ್ರಮುಖವಾದದ್ದು ಸ್ಟಾರ್ಟಿಂಗಲ್ಲೇ ನೀವು ನೋಡಿದ್ರೆ ಅನಿಸುತ್ತೆ, ಈ ಒಂದು ಏನು ಗಿಲ್ಲಿ ನಟನ ಫೋಟೋ ಇದೆ ಇದು ಕಂಪ್ಲೀಟ್ ರೇಷ್ಮೆ ದಾರದಿಂದ ಮಾಡಿರುವಂಥದ್ದು. ಗಿಲ್ಲಿ ನಟನ ಫೋಟೋ ಅಭಿಮಾನಿಗಳು ಗಿಫ್ಟ್ ಕೊಟ್ಟಿರುವಂಥದ್ದು. ಅವರಮ್ಮ ಮತ್ತು ಅವರಪ್ಪ ಇಬ್ಬರು ಕೂಡ ಹೇಳ್ತಾ ಇದ್ರು, ಸಾಕಷ್ಟು ಜನರು ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಗಿಲ್ಲಿ ನಟನ ಮನೆಗೆ ಬರ್ತಾ ಇದ್ದಾರೆ. ಆದರೆ ಅವ್ರಿಗೂ ಕೂಡ ಬೇಜಾರಾಗ್ತಾ ಇತ್ತು ಆ ತಂದೆ ತಾಯಿಗೆ. ಯಾವ ಕಾರಣಕ್ಕೆ ಅಂತ ಅಂದಾಗ, ಬಂದಾಗ ಯಾರನ್ನೂ ಕೂಡ ಒಂದು ಇಂಟರ್ವ್ಯೂ ಕೊಡೋದಾಗಿರ್ಬಹುದು ಅಥವಾ ಮಾತನಾಡಿಸಿ ಕಳಿಸ್ಬೇಕಾಗಿದೆ. ಎಷ್ಟೋ ಜನ ನಮ್ಮಿಂದ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅವರು ಕೂಡ ಬಹಳ ಬೇಜಾರು ಮಾಡ್ಕೊಂಡಿದ್ರು. ಇನ್ನು ಗಿಲ್ಲಿ ನಟ ಅವರ ಮನೆಯ ದೇವರು, ಅಂದರೆ ದೇವರ ಮನೆ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರಬಹುದು. ಇದು ಕಂಪ್ಲೀಟ್ ಅವರ ದೇವರ ಮನೆಯ ವಿಡಿಯೋ ನೋಡ್ತಾ ಇದ್ದಾರೆ. ಯಾವ ರೀತಿ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಬಹಳ ಆಡಂಬರ ಇಲ್ಲ ಅವ್ರಿಗೆ, ಬಹಳ ಸಿಂಪಲ್. ಅವ್ರ ತಂದೆ ತಾಯಿ ಕೂಡ ಬಹಳ ಸಿಂಪಲ್ ವ್ಯಕ್ತಿತ್ವ. ಈಗ ಗಿಲ್ಲಿ ನಟನ ಎಲ್ಲರೂ ಕೂಡ ಹೇಳ್ತಾ ಇದ್ರು ಬನಿಯನ್ ಹಾಕೊಂಡು ಬಡವ ಅಂತ ಪೋಟ್ರೆ ಮಾಡ್ತಾರೆ ಅಂತ. ಆದರೆ ನಿಜಕ್ಕೂ ಅದು ಸುಳ್ಳು ಅನಿಸುತ್ತೆ. ಇದೆಲ್ಲವನ್ನು ಕೂಡ ನೋಡಿದವ್ರಿಗೆ ಆ ರೀತಿ ಅನಿಸುತ್ತೆ. ಯಾಕೆಂತಂದರೆ ಅವ್ರ ತಂದೆ ತಾಯಿ ಕೂಡ ಬಹಳ ಸಿಂಪಲ್ ಆಗಿದ್ದಾರೆ. ಅವ್ರನ್ನ ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದ್ದಾರೆ. ಅವ್ರ ಮಗ ನೋಡಿದ್ರೆ ಅಷ್ಟು ದೊಡ್ಡದಾಗಿ ಹೆಸರು ಮಾಡ್ತಾ ಇದ್ದಾರೆ. ಆದರೆ ತಂದೆ ತಾಯಿ ಇಷ್ಟೊಂದು ಸಿಂಪಲ್ ಆಗಿದ್ದಾರೆ ಅಂತ ನಮಗೆ ಅನ್ನಿಸ್ತು. ಹಾಗಾಗಿ ತಂದೆ ತಾಯಿಯ ಸ್ವಭಾವ ಸಾಮಾನ್ಯವಾಗಿ ಮಕ್ಕಳಿಗೂ ಕೂಡ ಬರುತ್ತೆ. ಹಾಗಾಗಿ ಅವರು ಕೂಡ ಸಿಂಪಲ್ ಆಗಿದ್ದಾರೆ ಅಂತ ಹೇಳ್ಬಹುದು.